ಮಹಾತ್ಮ ತಂದೆ ರಾಮಚಂದ್ರ ಜಯರಾಜಪ್ಪ ಕಾಪಾಡಪ್ಪ ಮಸ್ತಿ ಬಾಸ್ 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 ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ? ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧರಿಸಕ ಅಂತ ಬೋರ್ಡ್ ಹಾಕೊಂಡಿದ್ದೀರಾ. ಬಾಸ್ ಇದೇನ್ ಬಾಸ್, ಬೆಂಗಳೂರಲ್ಲೋ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ. ಏನಿದು ಜೆ ಎ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವುದು ಬಾಸ್ ಜೆ ಜೆ? ಲೇ ಕೋತಿ ಕಣೋ ನೀನು, ಕೋತಿ ಅನಕೊಂಡ ಕಂಡುಬಿಟ್ಟು ನೋಡಲೇ, ಇದು ನಮ್ ಸಿನಿಮಾ ಟೈಟ್ಲ್ ಕಣಲೇ, ಟೈಟ್ಲು. ಏನ ಜೆ ಅಂತ ಟೈಟ್ಲಾ? ಹೌದು. ಫಸ್ಟ್ ಅದ್ರ ಅಲ್ಕಿದಾಕಿ ಬಾಸ್. ಲೇ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೆ, ಕೈಯಲ್ಲಿ ಕಿತ್ತಲು ಇಟ್ಕೊಂಡು ಲಾಂಗು. ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗು ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ. ಅಷ್ಟು ಭಯಂಕರವಾಗಿ ಮಾಡ್ತೀನಿ, ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು 1 2 3 4 5 6 7 ಈ ನಂಬರ್ ಕರೆಕ್ಟ್ ಇದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ? ಅವರು ಹೊರಟೋದ್ರು. ಹೋಗ್ಬಿಟ್ರ? ಎಲ್ಲಿಗೆ? ಸಾರಿ ಸಾರಿ, ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ. ಮಾಡ್ಸು. ಅವ್ರು 90 ಹೊಂಟೋದ್ರು ಬಾಸ್. 90ಗೆ ಹೋಗ್ಬಿಟ್ರ? 90 ಇಸ್ವಿಲ್ ಹೊಂಟೋದ್ರು ಅಂದೆ. 90 ಇಸ್ವಿಲ್ ಹೋಗ್ಬಿಟ್ರ? ಅಲ್ಲೋ ಇವ್ರನ್ನ ಮೀಟ್ ಮಾಡ್ಸಲ್ಲ. ಲೇ ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್ ಬಾಸ್, ತುಂಬಾ ಕಷ್ಟ ಇದೆ ಅವ್ರ ಹತ್ರ ಹೋಗೋದು. ನಾನು ಇವತ್ತು ಯಾರಾದ್ರೂ ರೌಡಿಗಳನ್ನ ಮೀಟ್ ಮಾಡ್ಲೇಬೇಕಲ್ಲೋ. ಏನೋ ಒಂದು ಐಡಿಯಾ ಮಾಡ. ಹಂಗಂತೀರಾ? ಟೆನ್ಷನ್ ಸತ್ಯ ಅಂತ ಅವನೇ. ಅವನೇ ಯಕ್ಕ ಮಕ್ಕ ಖರಾಬ್ ಬಾಸ್, ಏಕ್ ಮಾರ್ ದೋ ತುಕಡ. ಅಣ್ಣ ಎವಿ ಮೂಡಲ್ಲವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣನವರೇ, ಶುರು ಮಾಡ. ಹಿಂದೆ ಗಲ್ಪ ಕೊಟ್ಟು ಖಾಲಿ. ಅಣ್ಣ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ. ಯಾಕ ಮೂಡ್ಬೇಡವಾ? ಬೇಕಣ್ಣ. ಮೂಡಮ್ಮ ಮೂಡು. ಆಯ್ತಣ್ಣ. ನೋಡಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ? ಇನ್ನೇನು ಅರೆ ಕತೆನ ಹೇಳ್ತಾ ಇದ್ದೀನಿ. ಬರ್ಕಳಪ್ಪ. ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಗುರು. ಸವಿ ನೆನಪು, ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಮುತ್ತ ಹೇಳ್ಬೇಡ. ಆಯ್ತಣ್ಣ. ಗುರು, ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ ಒಂದ್ ಪ್ಲೇಟ್ ಗುಡ್ದ, ಒಂದ್ ಪ್ಲೇಟ್ ತಲೆ ಮಾಂಸ ಸಾಕು. ಒಂದು ಹುಡುಗಿ ನನ್ನ ಲೈಫ್ ನ ಚಿತ್ರ ಮಾಡಾಕ್ಬಿಟ್ರು. ಏನೋ ಇದು ಇಂಟ್ರೊಡಕ್ಷನ್ಗೆ 2ನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಇನ್ನೊಂದು ಕ್ವಾರ್ಟರ್ ಬರ. ಈ ಕತೆನ ಎಲ್ಲೋ ಕೇಳ್ದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಓ ಗುಲಾಬಿ ಅಂತ ಒಂದು ಪ್ಯಾಟೋ ಸಾಂಗ್ ಹಾಕ್ಬಿಡಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಹಾಕ್ಸ್ಬಿಡಣ. ನನ್ನ ಮಗನೇ ಅಣ್ಣ, ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣಗು ಓಮು ಸಿನಿಮಾನ ಎಷ್ಟು ಸಲ ನೋಡ್ದೆ ಅಂತ ಹೇಳ್ಬಿಡೋಣ. ಕಾಲು ಮುಗಿತೀನಿ ಹೇಳ್ಬಿಡೋಣ. ಎದುರು ಸ್ವದ್ಬಿಡ್ತೀನಿ ನನ್ನ ಮಗನೇ. ಓಂ ಸಿನಿಮಾನ ಆವಾಗಿಂದ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವನಲ್ಲ. ಹೋಣ ನನ್ನ ಮಗನೇ, ಇವನ್ಗೋಸ್ಕರ ನನ್ನ ಲೈಫ್ ಸ್ಟೋರಿ ನಿನ್ಗೆ ಸಿನಿಮಾ ಕಥೆ ತರ ಕಾಣಿಸ್ತಿದ್ಯಾ? ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ. ಬಚಾವನೇನು ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು. ಹಾಳಾಗೋಗ್ಲಿ ನನ್ನ ಸಿಸಿರ್ ಕಥೆಗಳು, ಮೆಂಟ್ಲು ಮಾದೇಶು, ಟ್ರಾಜಿಡಿ ಕಥೆ ಹೇಳೋಣ. ನಂದು ಮದರ್ ಕಮ್ ರೌಡಿಸಂ ಸೆಂಟಿಮೆಂಟ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವ. ನಮ್ದು ಬೆಡ್ದೂರು. ಅದ್ರಲ್ಲಿ ನಮ್ಮವ್ವ ನನ್ನ ಕೂಸೆ ಅಂತ ಮುದ್ದಾಗಿ ಸಾಕಿದ್ಲು. ನಮ್ಮ ಅಪ್ಪಯ್ಯ ತೀರ್ಕೊಂಡ. 3 ಜನ ಎಲ್ಲ ಸೇರ್ಕೊಂಡು ನಮ್ಮ ಅವ್ವನ್ ಬಳೆಗಳು ಹೊಡೆದಾಕ್ಬಿಟ್ರು. ಮುಂದಕ್ಕೆ ನಾನ್ ಹೇಳ್ತೇನಣ್ಣ. ಅದಾದ್ಮೇಲೆ ನೀನ್ ಸೀಟೆ ಕಡೆಗೆ ಬಂದೆ. ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಡೋಷ್ಟ್ರಲ್ಲಿ ಅಮ್ಮ ನಿನ್ ನೋಡಕ್ ಬಂತು. ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ಮ ಅವ್ವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ? ಕೂದಲು ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕತೆನ ತಿರುಗಿಸಿ ನನಗೆ ಹೇಳ್ತೇನಲ್ಲ.
ಡಬ್ಬ ನನ್ನ ಮಕ್ಕಳು ನನ್ನ ಮಕ್ಕಳಿಗೆ ಏನ್ ಗೊತ್ತು ಬಾಸ್ ನಿಮ್ ಟೇಸ್ಟ್ಗೋಸ್ಕರನೇ ಒಂದು ಎಕ್ಸ್ಟ್ರಾಡಿನರಿ ಕಥೆನ ಮಾಡಿಕ್ಕಿದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್? ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯಾ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕಥೆಯ ಎರಡನೇ ನಾಯಕ. ಇವರಿಬ್ಬರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋನು ತೆಂಗಿಗಾಗಿ ಸುಂಟ್ರುಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ ಕಡೆ ಮೆಜೆಸ್ಟಿಕ್ ಇಂದ ದತ್ತ, ಅತ ಕಡೆ ಗಲಾಸಿಪಾಳ್ಯದಿಂದ ಸ್ವಾಮಿ, ಜೊತೆಯಲ್ಲಿ ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ ಒಂದು ಕತೆನ ಒಬ್ಬೊಬ್ಬ ಹೇಳ್ದ. ನನ್ನ ಮಗ ನೀನು 12 ಕತೆನ 12 ತರ ಹೇಳ್ತಿಯಲ್ಲೇ. ಮಕ್ಕಳಲ್ಲೇ ನನಗಿನ್ಯಾವ ಕತೆನೂ ಬೇಡ. ಬೇಡರ ಕಣಪ್ಪ, ಸಿನಿಮಾನೇ ಮತ್ತೆ ತೆಗಿತೀನಿ. ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡ್ಬೇಕು. ನಿಮ್ ತಂದೆ ಆಕ್ಸಿಡೆಂಟ್ ಅಲ್ಲಿ ಹೋದ ವಿಷಯ ಕೇಳಿ ನಂಗೆ ತುಂಬಾ ಬೇಜಾರಾಯ್ತು. ಆಗ ನಾನು ಊರಲ್ಲಿರ್ಲಿಲ್ಲ. ನಾನು ನಿಮ್ ತಂದೆ, ಸಾರಿ. ನನ್ನಿಂದ ಏನಾದ್ರು ಸಹಾಯ? ಬೇಡ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ಅಲ್ಲಮ್ಮ, ಹಿಂಗೆ ಬಿಟ್ರೆ ಹೆಂಗೆ? ಜೀವನಕ್ಕೆ ದುಡ್ಡು ಬೇಡವಾ? ಇರಕ್ ಮನೆ ಬೇಡವಾ? ತುಂಬಾ ಸಂತೋಷ. ತಮ್ಮ ಕಳಕಳಿಗೆ ಧನ್ಯವಾದಗಳು. ನನ್ನ ಮಗ ನಮ್ಮ ಜೀವನಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾನೆ. ಇರೋಕ್ ಮನೇನೂ ಇದೆ. ಮನೆ ಎಲ್ಲಿದೆ? ನಮಗೂ ಗೊತ್ತಿಲ್ಲ. ಶರ್ಮಾ ಮನೆ ಕಟ್ಬಿಟ್ಟ. ಅವನ್ಯಾಕ್ರಿ ಮನೆ ಕಟ್ಬೇಕು? ತಲತಲಾಂತರದಿಂದ ಬಂದ ಆಸ್ತಿ ಇದು. ನಮ್ಮ ಅಪ್ಪ ಕಟ್ಟಿದ ಮನೆ, ತಾತ ಕಟ್ಟಿದ ಮನೆ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಸ್ವಾಮಿ, ಅದ ಹಳೆ ಕಥೆ ಆಯ್ತು. ಹೊಸ ಸ್ಟೋರಿ ಹೇಳ್ತೀನಿ ಕೇಳಿ. ನಿಮ್ ಮಗ ಈ ಬಿಲ್ಡಿಂಗ್ ಎಲ್ಲ ಹೊಡಾಕ್ಬಿಟ್ಟು ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಬೇಕು ತುಂಬಾ ಆಸೆ ಇಟ್ಕೊಂಡಿದ್ದ. ಹಂಗ ಅನ್ಬಿಟ್ಟು ಇವ್ರಿಂದ ಬಿದ್ದಿದ್ದಕ್ಕೆ ಇವರು ಒಳ್ಳೆ ಅಡ್ವಾನ್ಸ್ ಹೊಡೆದಿದ್ರು. ಈಗ ನೋಡಿದ್ರೆ 7 ಕೇಳಿ ಹೋಗ್ಬಿಟ್ಟವನೆ. ಅಗ್ರಿಮೆಂಟ್ ಎಲ್ಲ ಐತೆ ಅಂತ ಇಕ್ಕಳಿ. ಇವ್ನು ನಂಬ್ಕೊಂಡು ಸುತ್ತಮುತ್ತ ಹಳೆ ಬಿಲ್ಡಿಂಗ್ ಎಲ್ಲ ಅಡ್ವಾನ್ಸ್ ಮಾಡ್ಬಿಟ್ಟಿದೀವಿ. ಎಲ್ಲ ಖಾಲಿನೂ ಮಾಡ್ಬಿಟ್ಟವ್ರೆ. ಇದೊಂದೇ ಬಿಲ್ಡಿಂಗ್ ಉಳ್ಕೊಂಡಿರೋದು. ಹೇಳಿ, ಯಾವಾಗ ಖಾಲಿ ಮಾಡ್ತೀರಾ? ನಮ್ಮ ಯಜಮಾನ್ರು ನಮ್ಗೆ ಯಾರಿಗೂ ಹೇಳ್ದೆ ಯಾವ ಪೇಪರ್ಗೂ ಸೈನ್ ಮಾಡೋರಲ್ಲ. ಈ ಮನೆನಂತೂ ಮಾರೋರೇ ಅಲ್ಲ. ಈ ಮನೆನೇ ಅವ್ರ ಉಸಿರಾಗಿತ್ತು. ಅದಕ್ಕೆ ಉಸಿರೇ ಬಿಟ್ಬಿಟ್ಟಲ್ಲಮ್ಮ. ಅವೆಲ್ಲ ಬಿಟ್ಟಾಕಿ ಒಳ್ಳೆ ಅಮೌಂಟ್ ಓಡಿಸ್ತೀನಿ. ಆರಾಮಾಗಿ ಮನೆ ಖಾಲಿ ಮಾಡ್ಬಿಡಿ. ಈ ಮಗು ಮದುವೆ ಮಾಡ್ಬೋದು. ನಿಮ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು. ಇಲ್ಲಿ ಹೆಂಗಿರೋ ದೊಡ್ಡ ಅಪಾರ್ಟ್ಮೆಂಟ್ ಆಗುತ್ತಲ್ಲ, 3 ಬೆಡ್ರೂಮ್ ಫ್ಲಾಟ್ ಕೊಡ್ತೀವಿ. ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ಅದು ಬಿಟ್ಬಿಟ್ಟು ಅಜ್ಜಿ ಇದು ತಾತಂದು ಅಂತ ಗಾನ ಬಜಾಯಿಸ್ತಿದಿರಲ್ಲ. ಶೇಷಗಿರಿ, ಓಕೆ ನೋಡ್ ಭೂಮಿಕಾ, ಇನ್ನು 3 ತಿಂಗಳು ಬೇಕಾದ್ರೆ ಟೈಮ್ ಕೊಡ್ತೀನಿ. 3 months, ಇಲ್ಲಾಂದ್ರೆ 4 months ತಗೊಳ್ಳಿ. ನೋ ಪ್ರಾಬ್ಲಮ್. ವಿ ಶುಡ್ ಹೆಲ್ಪ್ ಹಿಮ್. ಹಿ ವಾಸ್ ಮೈ ಫ್ರೆಂಡ್, ಯು ನೋ. ಜೋ ಮಿಸ್ಟರ್ ಬದ್ರಿನಾರಾಯಣ್, ಈಗ ಗೊತ್ತಾಯ್ತು ನಮ್ ತಂದೆಗೆ ಅವಾಗ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದಿದ್ ನೀವೇ ಅಂತ. ನೋಡಿ, ನಾವೀಗಾಗ್ಲೇ ತುಂಬಾ ನೊಂದಿದೀವಿ. ಮನೇಲಿ ನಮ್ ತಂದೆ ಶ್ರಾದ್ದ ನಡೀತಾ ಇದೆ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಗೆಟ್ ಲಾಸ್ಟ್. ಅಲ್ಲಮ್ಮ ಭೂಮಿಕಾ, ಜಸ್ಟ್ ಗೆಟ್ ಲಾಸ್ಟ್. ಆಹಾ, ಓಪ ಬಂದ್ರೆ ಸಾಕ್ಷಾತ್ ಶರ್ಮನ್ ಪ್ರಿಂಟು. ಬಾಸ್, ಇದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಹಾಕಿಲ್ಲ. ಬನ್ನಿ, ರಾಂಗ್ ಶೋನೆ ಇಕ್ಬೇಕು. ನಮಸ್ತೆ ಭೂಮಿಕಾ, ಎಲ್ರಿಗೂ ನಮಸ್ಕಾರ. ಲಿಟಿಗೇಷನ್ ಜಾಗನೇನಾ? ಅದಕ್ಕೆ ಏನೋ ಮಾಡ್ಬೇಕು ಈಗ ನಾವು? ಏನಿಲ್ಲ ಗುರು, ನಿಮ್ಮೂರದಷ್ಟು ಹುಡುಗನ ಕಳಿಸಿ ನಮ್ಮ ಮಸ್ತಿ ಅಣ್ಣ ಅವ್ರು ಹೆಸರು ಯೂಸ್ ಮಾಡ್ಕೋತೀವಿ. ನಮ್ ಕೆಲಸ ಆಗೋಯ್ತದೆ. ಮಸ್ತಿ ಹಂಗೆಲ್ಲ ಹೆಸರು ಕಳ್ಸಲ್ಲ. ಏನೇ ಇದ್ರು ಡೈರೆಕ್ಟ್ ಡೀಲಿಂಗು. ಅಣ್ಣ, ಇನ್ನ ಒಳ್ಳೇದಾಯ್ತು. ಅಣ್ಣನೇ ಬರ್ತಾರದ್ರೆ ನಮ್ ಕೆಲಸ ಹೂವ ಆಯ್ತು ಸುಲಭ ಆಗೋಯ್ತದೆ. ಹುಡುಗಿ ಯಾಕೆ ಮನೆ ಮಾರಕ್ ಹೋಗ್ತಾ ಇಲ್ಲ? ಗುರು, ಏನೋ ಅವ್ರ ವಂಶವರಲ್ಲ ಬಾಳಿ ಬದುಕಿದ ಮೇಲೆ ಅಂತ ಒಂದೇ ಗಾನ ಆಡ್ತಾವಳೆ ಗುರು. ಅಂತ ವಯಸ್ಸು ಅಲ್ಲ, ಇನ್ನ ಚಿಕ್ಕ ವಯಸ್ಸು. ಅಮೂಲು ಅಣ್ಣ ನೋಡಿ ಅಣ್ಣ ಅವ್ರ ಮಗ ನೋಡಣ್ಣ. ಅಣ್ಣ ಒಂದ್ಸಲ ನೋಡೋಣ. ಎತ್ತಲೇ ಸಾರಿ ಗುರು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಫೋರ್ಸ್ ಮಾಡ್ತಾ ಇದೀರಾ? ಏನ್ ಗುರು ಈಗ ಕೇಳ್ತಾ ಇದ್ರ? ಇಲ್ಲಿ ಯಾರ್ದೋ ವಸ್ತು ಯಾರೋ ಆಸೆ ಬಿಡೋದು, ನಿಮ್ಮಂತರ ಯಾರೋ ಬಂದ ಸೆಟ್ಲ್ ಮಾಡೋದು, ಇವೆಲ್ಲ ಫೀಲ್ಡ್ ಹೊಸ್ತಾ ಗುರು. ಇಷ್ಟಕ್ಕೂ ಇಲ್ಲಿ ರೀಸನ್ ಕೇಳ್ತಾರೆ. ಮೀಟ್ರು ಬ್ಯಾಟ್ರು ಓಕೆ ಅಂದ್ರೆ ಮುಗೀತು. ವಿಷಯ ನಮ್ ಮೀಟರ್ ಎಷ್ಟ ಗುರು? 25 ಲಕ್ಷ ಒಂದೇ ಪೇಮೆಂಟ್ ಗುರು. ಲ್ಯಾಂಡ್ ವ್ಯಾಲ್ಯೂ ಎಷ್ಟ? ಬಜಾರಲ್ಲಿ 4 ಕೋಟಿ ಓಡ್ತಾ ಇದೆ. ನಾ ಒಂದ್ 50 ಲಕ್ಷ ಎಕ್ಸ್ಟ್ರಾ ಕೊಡಕಡಿ. 8 ಕೋಟಿ ಕೊಟ್ರೆ ಮಾಡ್ಕೊಡ್ತೀನಿ. 8 ಕೋಟಿ ಗುರು? 8 ಕೋಟಿ ಏನು ವರ್ಕೌಟ್ ಆಗಲ್ಲ ಗುರು. ಆ ಹುಡುಗಿನ ವ್ಯಾಪಾರ ಮಾಡಿದ್ರು ಏನು ಗಿಟ್ಟಲ್ಲ.
ಕೈಲಾಗ್ದಿರೋ ಹೆಣ್ಮಕ್ಳು ಮನೆನ ನಾನು ಹಾಳು ಮಾಡ್ಬೇಕಾ? ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ನೀ ಏಯ್! ಈ ಡೀಲ್ ನಾನೇ ಅಲ್ಲ, ಯಾವ ನನ್ನ ಮಗನ ಮುಟ್ಬಾರ್ದು. ಆ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲ. ಆ ಹುಡುಗಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಇನ್ನೇನ್ ಮಕ್ಕ ನೋಡ್ತಾ ಇದ್ಯಾ? ವಾರ್ತಾರ ಇಲ್ಲಿಂದ ಗೆಡ್ಡೆ, ಇಂಥ ನನ್ನ ಮಕ್ಳನ್ನ ಮಾತ್ರ ನನ್ನ ಹತ್ರ ಸೇರಿಸ್ಬೇಡ. ನಾನು ಮಚ್ಚಿಡಿದಿರೋ ಉದ್ದೇಶನೇ ಬೇರೆ.